Good morning, students. In the last class, we discussed about the directing chapter of PPBM BCom second semester. In today's class, we start from second chapter, which is leadership. Your BCom second semester PPMB second chapter is leadership. Without a leader, we can't imagine a group of unity. We can't imagine a company. We can't imagine an organization without leadership. Leadership is very essential to develop any organizational objectives. ನಾಯಕತ್ವ ಇಲ್ಲದೆ ಯಾವುದೇ ಒಂದು ಸಂಘಟನೆಯನ್ನಾಗಲಿ ಕಂಪನಿಯನ್ನಾಗಲಿ ಒಂದು ಗುಂಪನ್ನಾಗಲಿ ನಾವು ನಿರ್ವಹಿಸಲಿಕ್ಕೆ ಸಾಧ್ಯವಿಲ್ಲ. ನಾಯಕತ್ವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇನ್ಫೋಸಿಸ್, ಟಾಟಾ, ರಿಲಯನ್ಸ್ನಂಥ ಹಲವಾರು ಕಂಪನಿಗಳು ಯಶಸ್ಸು ಗಳಿಸಲಿಕ್ಕೆ ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಗುಡ್ ಕ್ವಾಲಿಟಿ ಆಫ್ ಲೀಡರ್ಶಿಪ್, ಅಲ್ಲಿರ್ತಕ್ಕಂಥ ಉತ್ತಮ ಗುಣಮಟ್ಟದ ನಾಯಕತ್ವವೇ ಅದಕ್ಕೆ ಕಾರಣ ಆಗಿದೆ. ಸೊ ನಾಯಕನಿಲ್ಲದೆ ಅಥವಾ ನಾಯಕತ್ವ ಇಲ್ಲದೆ ಒಂದು ಸಂಘಟನೆಯ ಗುರಿ ಮತ್ತು ಉದ್ದೇಶಗಳನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ನಾಯಕತ್ವದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಒಂದು ದ್ವಿತೀಯ ಯೂನಿಟ್ ಏನಿದೆ ನಿಮಗೆ ಸೆಕೆಂಡ್ ಸೆಮೆಸ್ಟರ್ನಲ್ಲಿ, ಅದು ಲೀಡರ್ಶಿಪ್ಗೆ ಸಂಬಂಧಪಟ್ಟಿದ್ದಾಗಿದೆ. ಓಕೆ, ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಮೀನಿಂಗ್. ವಾಟ್ ಈಸ್ ಲೀಡರ್ಶಿಪ್? ನಾಯಕತ್ವದ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಫಸ್ಟ್, leadership is the process of influencing the behavior of people by making them strive voluntarily towards achievement of organizational goals. To achieve the organizational goals, leadership is essential. Because why? Because when the workers work their work without influencing by others, they will not work without influencing by others. ಯಾವುದೇ ಒಬ್ಬ ಕೆಲಸಗಾರ ಇನ್ನೊಬ್ಬರ ಪ್ರಭಾವ ಬೀರದೇನೆ, ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗದೇನೆ ಸ್ವಂತವಾಗಿ ಕೆಲಸ ಮಾಡೋದಿಲ್ಲ. ಅವನು ಸರಿಯಾಗಿ ಮತ್ತು ಕ್ರಮಬದ್ಧವಾಗಿ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಬೇಕಂದ್ರೆ ಅವನ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿನ ನಾಯಕ ಅಂತ ಹೇಳಿ ಕರಿತೀವಿ. ಆ ವ್ಯಕ್ತಿಯ ಪ್ರಭಾವದಿಂದ ಏನು ಆರ್ಗನೈಸೇಷನ್ ತನ್ನ ಗುರಿಗಳನ್ನ ಸ್ಥಾಪನೆ ಮಾಡ್ಕೊಂಡಿರುತ್ತಲ್ಲ, ಆ ಗುರಿಗಳನ್ನ ರೀಚ್ ಆಗುತ್ತಲ್ಲ, ಈ ಎಲ್ಲ ಒಟ್ಟು ಪ್ರಕ್ರಿಯೆಗೆ ನಾಯಕತ್ವ ಅಂತ ಹೇಳಿ ಕರಿತೀವಿ. ನಾಯಕತ್ವ ಎಂದರೆ ಜನರು ತಮ್ಮ ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸಲು ಸ್ವಯಂ ಇಚ್ಛೆಯಿಂದ ಪರಿಶ್ರಮ ಪಡುವಂತೆ ಮತ್ತು ಅವರ ವರ್ತನೆಯ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆಯಾಗಿದೆ. ಅಂದರೆ ಕೆಲಸಗಾರರು ಸ್ವಯಂ ಪ್ರೇರಿತವಾಗಿ ತಮ್ಮ ಕೆಲಸವನ್ನು ಮಾಡಬೇಕು. ಆ ರೀತಿ ಅವ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆಗೆ ನಾವೇನಂತೇಳಿ ಕರಿತೀವಿ? ನಾಯಕತ್ವ ಅಂತ ಹೇಳಿ ಕರಿತೀವಿ. ಅಂದರೆ ಆ ಪ್ರಕ್ರಿಯೆ ಸಂಘಟನೆಯ ಗುರಿ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಸಬಾರ್ಡಿನೇಟ್ಸ್ ಅಂದರೆ ಸಹ ಕೆಲಸಗಾರರು, ಅಧೀನ ಕೆಲಸಗಾರರು ಅಂತ ಏನಿರ್ತಾರೆ, ಆ ಕೆಲಸಗಾರರು ಸ್ವಯಂ ಪ್ರೇರಿತವಾಗಿ ಪ್ರಭಾವಕ್ಕೆ ಒಳಗಾಗಿ, ಯಾರ ಪ್ರಭಾವಕ್ಕೆ? ನಾಯಕನ ಪ್ರಭಾವಕ್ಕೆ ಒಳಗಾಗಿ ಕೆಲಸ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯನ್ನು ನಾವು ನಾಯಕತ್ವ ಅಂತೇಳಿ ಕರಿತೀವಿ. ನಾಯಕತ್ವ ಅಂದರೆ ಜನರು ಸಂಘಟನಾತ್ಮಕ ಗುರಿಗಳನ್ನು, ಅಂದರೆ ಪ್ರತಿಯೊಂದು ಸಂಘಟನೆಗೂ ತನ್ನದೇ ಆಗಿರ್ತಕ್ಕಂಥ ಗುರಿಗಳಿರ್ತವೆ. ಸಂಘಟನೆ ಮೀನ್ಸ್ ಕಂಪನಿ, ಆ್ಯನ್ ಆರ್ಗನೈಜೇಷನ್ಗೆ ತಂದೆ ಆಗಿರ್ತಕ್ಕಂಥ ಗುರಿ ಇರುತ್ತೆ. ಅವರು ಈ ವರ್ಷದಲ್ಲಿ ಇಷ್ಟು ಪ್ರೊಡಕ್ಷನ್ ಮಾಡಬೇಕಂತ ಗುರಿ ಇರುತ್ತೆ, ಇಷ್ಟು ಲಾಭ ಗಳಿಸ್ಬೇಕಂತ ಗುರಿ ಇರುತ್ತೆ. ಸೊ ಅಂತಹ ಗುರಿಗಳನ್ನೇನು ಹಾಕ್ಕೊಂಡಿರುತ್ತೆ, ಆ ಗುರಿಗಳನ್ನ ರೀಚ್ ಅಪ್ ಆಗಲಿಕ್ಕೆ ಅಲ್ಲಿರ್ತಕ್ಕಂಥ ಸಬಾರ್ಡಿನೇಟ್ಸ್ ಅಂದರೆ ಉನ್ನತ ಹಂತದ ಅಧಿಕಾರಿಗಳ ಕೈ ಕೆಳಗೆ ಏನು ಕೆಲಸಗಾರ ಇರ್ತಾರೆ, ಅವ್ರ ಮೇಲೆ ಉನ್ನತ ಹಂತದ ಅಧಿಕಾರಿ CEO, ಆ ಲೀಡರ್ ಏನಿದ್ದಾನೆ ಅವನು ಪ್ರಭಾವ ಬೀರ್ತಾನೆ. ಪ್ರಭಾವ ಬೀರಿ ಆ ಗುರಿಗಳನ್ನ ರೀಚ್ ಆಗಲಿಕ್ಕೆ ಸಹಾಯ ಮಾಡ್ತಾನೆ. ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಹೇಳಿ ಕರಿತೀವಿ ಅಂದರೆ ನಾಯಕತ್ವ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ದ ಮೀನಿಂಗ್ ಆಫ್ ಲೀಡರ್ಶಿಪ್. Next one is definition. George Terry, according to George Terry, leadership is the activity of influencing people to strive willingly for group objectives. Group objectives na reach agಲಿಕ್ಕೆ leadership is activity of influencing. ಅಂದರೆ ನಾಯಕತ್ವ ಅಂತಕ್ಕಂಥದ್ದು ಒಂದು ಚಟುವಟಿಕೆ. ಇದು ಎದರ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಕೆಲಸಗಾರರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂತೆ ಮಾಡಲಿಕ್ಕೆ ಮತ್ತು ಆ ಕೆಲಸ ಸಂಘಟನೆಯ ಗುರಿ ಉದ್ದೇಶಗಳನ್ನ ರೀಚ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಪ್ರಕ್ರಿಯೆಗೆ ಲೀಡರ್ಶಿಪ್ ಅಂತೇಳಿ ಜಾರ್ಜ್ ಟೆರ್ರಿ ಅವರು ಕರೆದಿದ್ದಾರೆ. ಜಾರ್ಜ್ ಟೆರ್ರಿ ಅವರ ಪ್ರಕಾರ ಲೀಡರ್ಶಿಪ್ ಈಸ್ ಆನ್ ಆಕ್ಟಿವಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಟು ಸ್ಟ್ರೀವ್ ವಿಲ್ಲಿಂಗ್ಲಿ ಫಾರ್ ಗ್ರೂಪ್ ಆಬ್ಜೆಕ್ಟಿವ್ಸ್. ಸಂಘಟನೆಯ ಗುರಿ ಉದ್ದೇಶಗಳನ್ನ ತಲುಪಲಿಕ್ಕೋಸ್ಕರ ಯಾವುದು
ಸ್ವಯಂ ಪ್ರೇರಿತವಾಗಿ ಕೆಲಸಗಾರರು ಕೆಲಸ ಮಾಡುವಂತೆ ಪ್ರಭಾವ ಬೀರುತ್ತಲ್ಲ, ಆ ಪ್ರಭಾವ ಬೀರತಕ್ಕಂಥದ್ದನ್ನೇ ನಾಯಕತ್ವ ಅಂತ ಹೇಳಿ ಕರೆದಿದ್ದಾರೆ. ಕನ್ನಡದಲ್ಲಿ ಏನಂತ ಇದೆ? ನಾಯಕತ್ವವು ಸಾಮೂಹಿಕ ಉದ್ದೇಶಗಳಿಗಾಗಿ ಜನರು ಸ್ವಯಂ ಪ್ರೇರಿತವಾಗಿ ಪರಿಶ್ರಮ ವಹಿಸುವಂತೆ ಪ್ರಭಾವ ಬೀರುವ ಚಟುವಟಿಕೆಯಾಗಿದೆ. ನಾಯಕತ್ವ ಅಂದರೆ ಸಾಮೂಹಿಕ ಉದ್ದೇಶಗಳಿಗಾಗಿ ಸ್ವಯಂ ಪ್ರೇರಿತರಾಗಿ ಪರಿಶ್ರಮ ಪಡುವಂತೆ ಪ್ರಭಾವ ಬೀರುವ ಚಟುವಟಿಕೆಯಾಗಿದೆ. ಸಾಮೂಹಿಕ ಉದ್ದೇಶ ಅಂದರೆ ಒಂದು ಸಂಘಟನೆ ಅಂತಕ್ಕಂಥದ್ದು ಒಂದು ಗುಂಪು. ಇಟ್ ಈಸ್ ಎ ಗ್ರೂಪ್ ಗೋಲ್ಸ್ ಅಂತ ಹೇಳಿ ಕರೀತಾರೆ, ಸಾಮೂಹಿಕ ಉದ್ದೇಶಗಳು ಅಂತೇಳಿ. ಆ ಗ್ರೂಪ್ ಗೋಲ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಟಾಟಾ ಕಂಪನಿ ಅಂತಕ್ಕಂಥದ್ದು ಒಂದು ಗ್ರೂಪ್, ರಿಲಯನ್ಸ್ ಕಂಪನಿ ಅಂತಕ್ಕಂಥದ್ದು ಒಂದು ಗ್ರೂಪ್. ಈ ಗ್ರೂಪ್ ತಮ್ಮದೇ ಆಗಿರ್ತಕ್ಕಂಥ ಆಬ್ಜೆಕ್ಟಿವ್ಗಳನ್ನ ಹೊಂದಿರುತ್ತೆ, ಅಂದರೆ ಉದ್ದೇಶಗಳನ್ನ ಹೊಂದಿರುತ್ತೆ. ಆ ಉದ್ದೇಶಗಳನ್ನ ಸ್ವಯಂ ಪ್ರೇರಿತವಾಗಿ ಕೆಲಸಗಾರ ಕೆಲಸ ಮಾಡೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಪ್ರಭಾವ ಬೀರ್ತಿರ್ತಾನೆ. ನೀವು ಈ ರೀತಿಯಾಗಿ ಸರಿ ಕೆಲಸ ಮಾಡಬೇಕು, ಇವತ್ತು ಮಾಡಬೇಕು, ಆ ಪ್ಲಾನಿಂಗ್ ಮಾಡಿ ಒಂದು ಆರ್ಗನೈಸಿಂಗ್ ಮಾಡ್ಕೊಂಡಿರ್ತಾರೆ ಒಂದು ಪ್ಲಾನಿಂಗನ್ನು. ಆ ಆಬ್ಜೆಕ್ಟಿವ್ಸ್ನ ರೀಚ್ ಆಗಲಿಕ್ಕೆ ಅವರೇ ಸ್ವಯಂ ಪ್ರೇರಿತವಾಗಿ ಪ್ರಭಾವ ಬೀರುವಂತೆ ಒಬ್ಬ ವ್ಯಕ್ತಿ ಮೇಲಿಂದ ಪ್ರಭಾವ ಬೀರ್ತಾನೆ. ಯಾರಿಗೆ? ಸಬಾರ್ಡಿನೇಟ್ಸಿ. ಇದರಿಂದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಜಾರ್ಜ್ ಟೆರ್ರಿ ಏನಂತ ಹೇಳಿ ಕರೆದಿದ್ದಾರೆ? ನಾಯಕತ್ವ ಅಂತ ಹೇಳಿ ಕರೆದಿದ್ದಾರೆ. ನಾಯಕತ್ವವು ಸಾಮೂಹಿಕ ಉದ್ದೇಶಗಳಿಗಾಗಿ ಜನರು ಸ್ವಯಂ ಪ್ರೇರಿತವಾಗಿ ಪರಿಶ್ರಮ ಪಡುವಂತೆ ಪ್ರಭಾವ ಬೀರುವ ಚಟುವಟಿಕೆಯಾಗಿದೆ ಅಂತ ಹೇಳಿ ಜಾರ್ಜ್ ಟೆರ್ರಿ ಅವರು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಲೀಡರ್ಶಿಪ್, ನಾಯಕತ್ವದ ಲಕ್ಷಣಗಳು. ನಾಯಕತ್ವದ ಲಕ್ಷಣಗಳು. ಫಸ್ಟ್ ಒನ್, it indicates ability of an individual to influence others. It indicates ability of an individual to influence other. ನಾಯಕತ್ವ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇಟ್ ಈಸ್ ಎನ್ ಎಬಿಲಿಟಿ. ಯಾವ ವ್ಯಕ್ತಿ ಪ್ರಭಾವ ಬೀರ್ತಾನಲ್ಲ ಅವನ ಕೆಪಾಸಿಟಿಗೆ ಸಂಬಂಧಿಸಿದೆ ಅಂತ ಅರ್ಥ. ಅಂದರೆ ಎಬಿಲಿಟಿ, ಯಾರಿಗೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ ಅವನು ನಾಯಕ ಅಂತ ಅರ್ಥ. ಯಾರಿಗೆ? ಸಬಾರ್ಡಿನೇಟ್ಸ್ ಮೇಲೆ ಪ್ರಭಾವ ಬೀರಲಿಕ್ಕೆ ಯಾರಿಗೆ ಸಾಧ್ಯ ಇದೆ, ದಟ್ ಪರ್ಸನ್ ಈಸ್ ಲೀಡರ್. ಅಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ಇನ್ಫ್ಲೂಯೆನ್ಸಿಂಗ್ ದಿ ಅದರ್ಸ್. ಯಾರಿಗೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ ಅವನು ನಾಯಕ. ಫಾರ್ ಎಕ್ಸಾಂಪಲ್, ಅನಿಲ್ ಅಂಬಾನಿ ಈಸ್ ಎ ಲೀಡರ್. ಅವನು ಯಾರ ಮೇಲೆ ಪ್ರಭಾವ ಬೀರ್ತಾನೆ? ಕೆಳ ಹಂತದ ಅಧಿಕಾರಿಗಳಿಗೆ ಮತ್ತು ಅವನ ಜೊತೆಗಾರರಿಗೆ ಪ್ರಭಾವ ಬೀರ್ತಾನೆ. ಜೊತೆಗೆ ಅವನ ಪೈಪೋಟಿಗಳಿಗೆ ಅಂದರೆ ಕಾಂಪಿಟೇಟರ್ಸ್ಗೂ ಕೂಡ ಅವನು ಪ್ರಭಾವ ಬೀರಿರ್ತಾನೆ. ಸೊ ಇಟ್ ಈಸ್ ಇಂಡಿಕೇಟ್ ಎಬಿಲಿಟಿ ಆಫ್ ಆನ್ ಇಂಡಿವಿಜುವಲ್ ಟು ಇನ್ಫ್ಲೂಯೆನ್ಸ್ ಅದರ್ಸ್. ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಯಾರು ಹೊಂದಿರ್ತಾನೋ ಅದು ನಾಯಕತ್ವ. ಅವನು ನಾಯಕನಾಗಲಿಕ್ಕೆ ಸಾಧ್ಯ ಇರುತ್ತೆ. ಇತರರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಲೀಡರ್ಶಿಪ್ ಅಂತಕ್ಕಂಥದ್ದು ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ. ಯಾರಿಗೆ ಸಾಮರ್ಥ್ಯ ಇದೆಯೋ ಅವನು ಲೀಡರ್. ಯಾರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯತೆ ಇದೆಯೋ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಕಂಪನಿ ಇದ್ದರೆ ಅವನು 10 ಮಂದಿಗೆ ಮಾತ್ರ ಲೀಡರ್ ಆಗಿರ್ತಾನೆ. ಹಿ ಈಸ್ ಆಲ್ಸೋ ಲೀಡರ್. ಹಿ ಇನ್ಫ್ಲೂಯೆನ್ಸಿಂಗ್ 10 ಪೀಪಲ್ಸ್. ಇನ್ ಲಾರ್ಜ್ ಮ್ಯಾನರ್, ದೊಡ್ಡ ಕಂಪನಿಗಳಿದ್ರೆ ಅಲ್ಲಿ ಸಾವಿರಾರು ಜನ ಕೆಲಸಗಾರ ಇರ್ತಾರೆ, ಒಬ್ಬ ಲೀಡರ್ ಇರ್ತಾನೆ. ಅವನು ಸಾವಿರಾರು ಜನರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾನೆ. ಅವನು ಕೂಡ ಲೀಡರ್. ಅವನು ದೊಡ್ಡ ಲೀಡರ್ ಆಗಿರ್ತಾನೆ. ಅವನು ತನ್ನ ಕಂಪನಿಗೆ ಸೀಮಿತವಾಗಿರ್ತಕ್ಕಂಥ ಲೀಡರ್ ಆಗಿರ್ತಾನೆ. ಲೀಡರ್ ವ್ಯಾಪ್ತಿ ದೊಡ್ಡದಿರ್ಬೋದು, ಆದರೆ ಲೀಡರ್ ಅಂತಕ್ಕಂಥದ್ದು ಪ್ರಭಾವ ಬೀರೋದನ್ನು ಪ್ರತಿಪಾದಿಸುತ್ತೆ. ಅಂದರೆ ಇಟ್ ಇಂಡಿಕೇಟ್ಸ್ ದ ಇನ್ಫ್ಲೂಯೆನ್ಸ್. ಯಾರಿಗೆ ಪ್ರಭಾವ ಬೀರೋಕ್ಕೆ ಸಾಧ್ಯ ಇದೆ ಅವನು ನಾಯಕ. ಅಂದರೆ ಫಸ್ಟ್ ಫೀಚರ್ ಏನು? ಇತರರ ಮೇಲೆ ಪ್ರಭಾವ ಬೀರೋ ವ್ಯಕ್ತಿಯ ಸಾಮರ್ಥ್ಯವನ್ನು ಯಾವುದು ಸೂಚಿಸುತ್ತದೆಯೋ ದಟ್ ಈಸ್ ಲೀಡರ್ಶಿಪ್. ಇತರರ ಮೇಲೆ ಪ್ರಭಾವ ಬೀರಲಿಕ್ಕೆ ಯಾವುದು ಸಾಧ್ಯ ಇದೆಯೋ ಅದನ್ನ ನಾವು ಲೀಡರ್ಶಿಪ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್, ಇಟ್ ಟ್ರೈಸ್ ಟು ಬ್ರಿಂಗ್ ಚೇಂಜಸ್ ಇನ್ ಬಿಹೇವಿಯರ್ ಆಫ್ ಅದರ್ಸ್. ಇಟ್ ಟ್ರೈಸ್ ಟು ಬ್ರಿಂಗ್ ಚೇಂಜಸ್ ಇನ್ ಬಿಹೇವಿಯರ್ ಆಫ್ ಅದರ್ಸ್. ಲೀಡರ್ಶಿಪ್ ಅಂತಕ್ಕಂಥದ್ದು ಇನ್ನೊಬ್ಬರ ಬಿಹೇವಿಯರ್ನಲ್ಲಿ ಚೇಂಜಸನ್ನು ತರ್ತಕ್ಕಂಥದ್ದು. ಇನ್ನೊಬ್ಬರ ಬಿಹೇವಿಯರ್ನಲ್ಲಿ ಏನು ಮಾಡುತ್ತೆ? ಇಟ್ ಬ್ರಿಂಗ್ಸ್ ಚೇಂಜಸ್ ಇನ್ ಅದರ್ಸ್. ಯಾವುದು? ಲೀಡರ್ಶಿಪ್ ಅಂತಕ್ಕಂಥದ್ದು ಸಬಾರ್ಡಿನೇಟ್ಸ್ಗಳ ವರ್ತನೆಯಲ್ಲಿ ಬದಲಾವಣೆಯನ್ನು ತರುತ್ತೆ, ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತರುತ್ತೆ. ಒಬ್ಬ ಲೀಡರ್ ಸ್ಟ್ರಿಕ್ಟ್ ಆಗಿದ್ದರೆ ಸರಿಯಾದ ಟೈಮ್ಗೆ ಕೆಲಸಗಾರರು ಬಂದು ಕೆಲಸ ಮಾಡ್ತಾರೆ. ಒಂದು ವೇಳೆ ಲೀಡರ್ ಏನಾದರೂ ಸ್ಟ್ರಿಕ್ಟ್ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ. ಸರಿಯಾಗಿ ಕೆಲಸವನ್ನು ತಗೊಳ್ಳೋದು ಆ ಲೀಡರಿಗೆ ಗೊತ್ತಿಲ್ಲ ಅಂತ ಅರ್ಥ. ಅಂದರೆ ಇಟ್ ಟ್ರೈಸ್ ಟು ಬ್ರಿಂಗ್ ಚೇಂಜಸ್ ಇನ್ ಬಿಹೇವಿಯರ್ ಆಫ್ ಅದರ್ಸ್. ಇನ್ನೊಬ್ಬರ ಪ್ರಭಾವದ ಮೇಲೆ, ಇನ್ನೊಬ್ಬರ ವರ್ತನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಕಂಟೆಂಟ್ ಏನಿದೆ ದಟ್ ಈಸ್ ಲೀಡರ್ಶಿಪ್. ನೆಕ್ಸ್ಟ್ ಒನ್, ಇಟ್ ಇಂಡಿಕೇಟ್ಸ್ ದ ಇಂಟರ್ಪರ್ಸನಲ್ ರಿಲೇಷನ್ಸ್ ಬಿಟ್ವೀನ್ ಲೀಡರ್ಸ್ ಅಂಡ್ ಫಾಲೋವರ್ಸ್. ಇಟ್ ಇಂಡಿಕೇಟ್ಸ್ ದ ಇಂಟರ್ಪರ್ಸನಲ್ ರಿಲೇಷನ್ ಬಿಟ್ವೀನ್ ಲೀಡರ್ಸ್ ಅಂಡ್ ಫಾಲೋವರ್ಸ್. ನಾಯಕ ಮತ್ತು ಅನುಯಾಯಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಲೀಡರ್ಶಿಪ್ ಅಂದರೆ ಅಲ್ಲಿ
ಒಬ್ಬ ಉನ್ನತ ಹಂತದ ಅಧಿಕಾರಿ ಇರ್ತಾನೆ, ಇನ್ನೊಬ್ಬ ಕೆಳ ಹಂತದ ಅಧಿಕಾರಿ ಇರ್ತಾನೆ. ಇಲ್ಲಿ ಡೌನ್ವರ್ಡ್ ಕಮ್ಯುನಿಕೇಷನ್ ಇರುತ್ತೆ, ಡೌನ್ವರ್ಡ್ ಕಮ್ಯುನಿಕೇಷನ್ ಇರುತ್ತೆ. ಅಂದರೆ ಉನ್ನತ ಹಂತದ ಅಧಿಕಾರಿ ಏನು ಮಾಡ್ತಾನೆ, ಆರ್ಡರ್ನ ಪಾಸ್ ಮಾಡ್ತಾನೆ, ಕೆಳ ಹಂತದ ಅಧಿಕಾರಿ ಅದನ್ನ ಫಾಲೋ ಅಪ್ ಮಾಡ್ತಾನೆ. ಇಲ್ಲೊಂದು ರಿಲೇಷನ್ಶಿಪ್ ಇರುತ್ತೆ, ಅದು ಯಾವುದು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತೇಳಿ ಕರೀತಾರೆ. ನಾಯಕತ್ವ ಅನುಯಾಯಿಗಳ ನಡುವಿನ ಸಂಬಂಧ, ಇಬ್ಬರ ನಡುವಿನ ಸಂಬಂಧ. ಫಾರ್ ಎಕ್ಸಾಂಪಲ್, ಯಾವಾಗಲೂ ಸಿಟ್ ಮಾಡ್ಕೊಳ್ತಾನೆ ಕೆಲಸ ಮಾಡಿಸ್ಕೊಳ್ಳೋದಲ್ಲ ಲೀಡರ್ಶಿಪ್ ಅಂದರೆ. ಯಾವಾಗಲೂ ಅವ್ರಿಗೆ ಫುಲ್ ಎಲ್ಲ ಫ್ರೀಡಮ್ ಕೊಡೋದು ನಾಯಕತ್ವ ಅಲ್ಲ. ನಾಯಕತ್ವ ಅಂದರೆ ಒಂದು ಗ್ರಿಪ್. ಅದು ಪ್ರತಿಯೊಂದು ಕಂಪನಿಯ ನಾಯಕರು ಕೂಡ ಏನು ಮಾಡ್ತಾರೆ, ತಮ್ಮ ಕೆಲಸಗಾರರನ್ನ ಸೌಮ್ಯಯುತವಾಗಿ ನಡೆಸ್ಕೊಳ್ತಾರೆ, ಸ್ಮೂತಾಗಿ ಹೆಲ್ತಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಅವರಿಂದ ಕೆಲಸ ತಗೊಳ್ತಾರೆ. ಅವ್ರಿಗೆ ಏನೇನು ಬೆನಿಫಿಟ್ಸ್ ಬೇಕೋ ಆ ಬೆನಿಫಿಟ್ಸ್ಗಳನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಅವರಿಂದ ಕೆಲಸವನ್ನು ತಗೊಳ್ತಕ್ಕಂಥದ್ದು. ಇದು ನಾಯಕತ್ವ ಮತ್ತು ಅನುಯಾಯಿಗಳು, ಲೀಡರ್ ಮತ್ತು ಫಾಲೋವರ್ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಪ್ರತಿಬಿಂಬಿಸುತ್ತೆ. ಯಾವುದು ಲೀಡರ್ಶಿಪ್ ಅಂತಕ್ಕಂಥದ್ದು. ಲೀಡರ್ಶಿಪ್ಪಲ್ಲಿ ಏನಿರುತ್ತೆ, ನಾಯಕ ಇರ್ತಾನೆ ಮತ್ತು ಅನುಯಾಯಿಗಳು ಇರ್ತವೆ. ಹಾಗಿದ್ರೆ ಮಾತ್ರ ಅದು ಲೀಡರ್ಶಿಪ್, ನಾಯಕತ್ವ ಅನ್ಸ್ಕೊಳ್ಳುತ್ತೆ. ಎಲ್ಲರೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕ ಇರ್ತಾನೆ ಅಥವಾ ಇಬ್ಬರು ನಾಯಕರು ಇರ್ತಾರೆ, ಅವ್ರ ಕೈ ಕೆಳಗಡೆ ಉಳಿದಂಥವ್ರು ಫಾಲೋವರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮೋದಿ ಈಸ್ ದ ಲೀಡರ್ ಆ್ಯಂಡ್ ರಿಮೈನಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಫಾಲೋವರ್ಸ್ ಆಫ್ ದ ಲೀಡರ್. ಮೋದಿ ನಾಯಕ ಆದರೆ ಮಿನಿಸ್ಟರ್ಗಳೇನಿದ್ದಾರೆ ಅವರೆಲ್ಲ ಫಾಲೋ ಮಾಡ್ತಾರೆ. ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ಯಡಿಯೂರಪ್ಪ ಲೀಡರ್, ರಿಮೈನಿಂಗ್ ಮಿನಿಸ್ಟರ್ಸ್ MLAs ಆರ್ ಫಾಲೋವರ್ಸ್ ಆಫ್ ಲೀಡರ್. ಅಂದರೆ ಇಲ್ಲಿ ನಾಯಕ ಮತ್ತು ಅನುಯಾಯಿಗಳ ನಡುವಿನ ಸಂಬಂಧ ಇರುತ್ತೆ. ಅದೇ ರೀತಿ ಕಂಪನಿಗಳ ದೃಷ್ಟಿಯಿಂದ ನೋಡೋದಾದರೆ, ಒಂದು ಕಂಪನಿ, ರಿಲಯನ್ಸ್ ಕಂಪನಿಯಲ್ಲಿ ಅಂಬಾನಿ ಈಸ್ ದ ಲೀಡರ್ ಆ್ಯಂಡ್ ವರ್ಕರ್ಸ್ ಆರ್ ದ ಫಾಲೋವರ್ಸ್. ಇಲ್ಲಿ ಅವರ ನಡುವೆ ಸಂಬಂಧ ಇರುತ್ತೆ. ಯಾಕೆ? ಲಾಭ ಗಳಿಸ್ಲಿಕ್ಕೋಸ್ಕರ ಲೀಡರ್ ಏನು ಮಾಡ್ತಾನೆ, ಅನುಯಾಯಿಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾನೆ, ಕೆಲಸಗಾರನ ತಗೊಂಡಿರ್ತಾನೆ, ಅವ್ರ ಮೇಲೆ ಪ್ರಭಾವ ಬೀರಿ ಅವ್ರ ಕಡೆಯಿಂದ ಕೆಲಸ ತಗೊಳ್ತಾನೆ. ಸೊ ದಿಸ್ ಈಸ್ ದ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ಲೀಡರ್ ಅಂಡ್ ಫಾಲೋವರ್. ನೆಕ್ಸ್ಟ್ ಒನ್ ಈಸ್ ಲೀಡರ್ಶಿಪ್ ಎಕ್ಸೈಸ್ಡ್ ಟು ಅಚೀವ್ ಕಾಮನ್ ಗೋಲ್ಸ್ ಆಫ್ ಆರ್ಗನೈಸೇಷನ್. ನಾಯಕತ್ವದ ಪ್ರಥಮ ಗುಣನೇ ಏನಂದರೆ ಸಂಸ್ಥೆಯ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸುತ್ತದೆ. ನಾಯಕತ್ವವು ಸಂಸ್ಥೆಯ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಲೀಡರ್ಶಿಪ್ ಎಕ್ಸೈಸ್ ಟು ಅಚೀವ್ ಕಾಮನ್ ಗೋಲ್ಸ್ ಆಫ್ ಆರ್ಗನೈಸೇಷನ್. ಎ ಲೀಡರ್ಸ್ ಮೇನ್ ಇಂಟೆನ್ಷನ್ ಈಸ್ ಟು ರೀಚ್ ದ ಆರ್ಗನೈಸೇಷನಲ್ ಗೋಲ್ ಬೈ ಇನ್ಫ್ಲೂಯೆನ್ಸಿಂಗ್ ದಿ ಸಬಾರ್ಡಿನೇಟ್ಸ್. ಅನುಯಾಯಿಗಳ ಮೇಲೆ ಪ್ರಭಾವ ಬೀರಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರನೇ ನಾಯಕ ಸೃಷ್ಟಿಯಾಗಿರುತ್ತೆ. ನಾಯಕನ ಹುಟ್ಟು ಯಾಕಾಗಿರುತ್ತೆ ಅಂದರೆ, ಅಲ್ಲಿರ್ತಕ್ಕಂಥ ಗುರಿ ಉದ್ದೇಶಗಳನ್ನ ರೀಚ್ ಆಗಲಿಕ್ಕೆ ಅವನೇನು ಮಾಡ್ತಾನೆ, ಅನುಯಾಯಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಒಬ್ಬನೇ CEO ಇದ್ದು ಎಲ್ಲ ಕೆಲಸನ ತಾನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನೇನು ಮಾಡ್ತಾನೆ, ಲೀಡರ್ ಒಬ್ಬ ಇರ್ತಾನೆ, ಸಾವಿರಾರು ಜನ ಕೆಲಸಗಾರ ಇರ್ತಾರೆ. ಆ ಕೆಲಸಗಾರನೆಲ್ಲ ಇವ್ರು ನಿಯಂತ್ರಣ ಮಾಡ್ತಾನೆ. ಯಾಕೆ ನಿಯಂತ್ರಣ ಮಾಡ್ತಾನೆ? ಅವ್ರ ಕೆಲಸಗಾರರೆಲ್ಲರ ಕಡೆಯಿಂದ ಒಂದು ಗುರಿನ ರೀಚ್ ಆಗಬೇಕಾಗಿರುತ್ತೆ. ಏನು? ಲಾಭ ಗಳಿಸ್ಬೇಕಾಗಿರುತ್ತೆ, ಸರ್ವೈವಲ್ ಆಗಬೇಕಾಗಿರುತ್ತೆ, ಗ್ರೋತ್ ಆಗಬೇಕಾಗಿರುತ್ತೆ. ಎಲ್ಲ ಉದ್ದೇಶಗಳಿಗಾಗಿ ಏನು ಮಾಡ್ತಾರೆ ಅಂದರೆ ಲೀಡರ್ಶಿಪ್ ಇರುತ್ತೆ. ಲೀಡರ್ಶಿಪ್ನ ಉದ್ದೇಶ ಏನಂದರೆ ಗುರಿಗಳನ್ನ ರೀಚ್ ಆಗೋದು. ಆ ಒಂದು ಸಂಘಟನೆಯ ಗುರಿಯನ್ನು ರೀಚ್ ಆಗಲಿಕ್ಕೋಸ್ಕರನೇ ನಾಯಕತ್ವ ಹುಟ್ಕೊಂಡಿದೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್. ಲೀಡರ್ಶಿಪ್ ಎಕ್ಸೈಸ್ ಟು ಅಚೀವ್ ಕಾಮನ್ ಗೋಲ್ಸ್ ಆಫ್ ಆರ್ಗನೈಸೇಷನ್. ಒಂದು ಸಂಸ್ಥೆಗೆ ಇರ್ತಕ್ಕಂಥ ಕಾಮನ್ ಗೋಲ್ಸ್ನ ಆಲ್ರೆಡಿ ನಿಮಗೆ ಹಲವಾರು ಸಾರಿ ರಿಪೀಟ್ ಮಾಡಿದ್ದೇನೆ. ಪ್ರತಿಯೊಂದು ಸಂಘಟನೆಯ 3 ಪ್ರಮುಖ ಉದ್ದೇಶಗಳು ಅಥವಾ ಗುರಿಗಳು ಏನಂತ ಹೇಳಿದರೆ ಲಾಭ, ಅಸ್ತಿತ್ವ ಮತ್ತು ಬೆಳವಣಿಗೆ ಅಂತೇಳಿ. ಗ್ರೌತ್, ಪ್ರಾಫಿಟ್ ಆ್ಯಂಡ್ ಸರ್ವೈವಲ್ನೆಸ್, ದೀಸ್ 3 ಆರ್ ಕಾಮನ್ ಗೋಲ್ಸ್ ಆಫ್ ಆಲ್ ಆರ್ಗನೈಸೇಷನ್. ಯಾವುದೇ ಸಂಘಟನೆಯನ್ನು ತಗೊಳ್ಳಿ, ಆ ಸಂಘಟನೆಯ ಪ್ರಮುಖ ಉದ್ದೇಶಗಳೇನಾಗಿರ್ತವೆ ಅಂದರೆ ಲಾಭ ಗಳಿಸೋದಾಗಿರುತ್ತೆ, ಅಸ್ತಿತ್ವದಲ್ಲಿರೋದಾಗಿರುತ್ತೆ, ಜೊತೆಗೆ ಬೆಳವಣಿಗೆಯನ್ನು ಹೊಂದೋದಾಗಿರುತ್ತೆ. ನೆಕ್ಸ್ಟ್ ಒನ್, ಲೀಡರ್ಶಿಪ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್. ನಾಯಕತ್ವ ಅಂತಕ್ಕಂಥದ್ದು ಒಂದು ಸಾರಿ ನಿರ್ಧರಿಸಿ ನಾಯಕನಾಗಿ ಮುಗಿಸ್ಬಿಡೋದಲ್ಲ, ಕಂಟಿನ್ಯೂಯಸ್ ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ ಒಬ್ಬ CEO ಇರ್ತಾನೆ, ಅವನು 1 ವರ್ಷಕ್ಕೆ ಮಾತ್ರ CEO ಆಗಿರೋದಿಲ್ಲ, ಅಥವಾ ಆ ಕ್ಷಣಕ್ಕೆ ಮಾತ್ರ ಲೀಡರ್ ಆಗಿರೋದಿಲ್ಲ. ಲೀಡರ್ಗಳು ಚೇಂಜ್ ಆಗ್ಬೋದು, ಆದರೆ ಲೀಡರ್ಶಿಪ್ ಅಂತಕ್ಕಂಥದ್ದು ಕಂಟಿನ್ಯೂಯಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಅಂಬಾನಿ ಈ ಸಾರಿ ಲೀಡರ್ ಆಗಿ ರಿಲಯನ್ಸ್ ಕಂಪನಿ ಮುಂದುವರಿಸ್ತಾ ಇದ್ದರೆ, ನೆಕ್ಸ್ಟ್ ಒಂದು ದಿನ ಅವನ ಪ್ಲೇಸ್ಗೆ ಅವನ ಮಗ ಬರ್ಬೋದು ಅಥವಾ ಇನ್ನೊಬ್ಬ ಯಾರೋ ಬರ್ಬೋದು. ಒಟ್ಟು ಲೀಡರ್ಶಿಪ್ ಅಂತಕ್ಕಂಥ ಕಂಟಿನ್ಯೂ ಆಗಿರುತ್ತೆ. ಆ ವ್ಯಕ್ತಿ ಬದಲಾಗ್ಬೋದಾಗಲಿ. ನಾಯಕತ್ವ ಅಂತಕ್ಕಂಥದ್ದು ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್, ಇಟ್ ಈಸ್ ಅನ್ಸ್ಟಾಪಬಲ್. ಯಾವಾಗ ಸ್ಟಾಪ್ ಆಗುತ್ತೆ ಅಂದರೆ, ಯಾವಾಗ ಒಂದು ಕಂಪನಿ ಪೂರ್ತಿಯಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೋ,
ತನ್ನ ಎಕ್ಸಿಸ್ಟೆನ್ಸನ್ನು ಕಳ್ಕೊಳ್ಳುತ್ತೋ ಅಂಥ ಸಂದರ್ಭದಲ್ಲಿ ಮಾತ್ರ ನಾಯಕತ್ವ ಅಂತಕ್ಕಂಥದ್ದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂದರೆ ನಾಯಕತ್ವ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಎಲ್ಲಿವರೆಗೂ ಅವ್ರ ಸರ್ವೈವಲ್ನೆಸ್ ಇರುತ್ತೋ ಅಲ್ಲಿವರೆಗೂ ಪ್ರತಿಯೊಂದು ಕಂಪನಿಯಲ್ಲೂ ಲೀಡರ್ಶಿಪ್ ಅಂತಕ್ಕಂಥದ್ದು ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ. ಲೀಡರ್ಶಿಪ್ ನಿಲ್ಬೇಕು ಅಂದರೆ ಆ ಕಂಪನಿ ನಿಲ್ಬೇಕು, ಕಂಪನಿ ನಿಂತಿದೆ ಅಂತ ಅರ್ಥ. ಲೀಡರ್ಶಿಪ್ ಯಾವಲ್ಲಿವರೆಗೂ ನಿಲ್ಲಲ್ಲ ಅಂದರೆ ಆ ಕಂಪನಿ ಉಂಡಪ್ ಆಗೋವರೆಗೂ, ಕ್ಲೋಸ್ ಆಗೋವರೆಗೂ ಆ ನಾಯಕತ್ವ ಅಂತಕ್ಕಂಥದ್ದು ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ. ಲೀಡರ್ಶಿಪ್ ಅಂತಕ್ಕಂಥದ್ದು ಕಂಟಿನ್ಯೂಯಸ್ ಪ್ರೊಸೆಸ್ ಅಂತ ಹೇಳಿ ಅದಕ್ಕೆ ಅದನ್ನೊಂದು ಫೀಚರ್ ಅಂತ ಹೇಳಿದ್ದಾರೆ. ಅಂದರೆ ಲೀಡರ್ಶಿಪ್ ಇಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಮೀನ್ಸ್ ವಾಟ್, ಇಟ್ ಈಸ್ ಅನ್ಸ್ಟಾಪಬಲ್ ಟಿಲ್ ಕಂಪನಿ ಈಸ್ ಉಂಡಪ್. These are the important features of leadership. Next one, importance of leadership. ನಾಯಕತ್ವದ ಪ್ರಾಮುಖ್ಯತೆಗಳು. ನಾಯಕತ್ವ ಯಾಕೆ ಬೇಕು ನಮಗೆ, ವೈ ವಿ ನೀಡ್ ಲೀಡರ್ಶಿಪ್ ಅಂತ ಹೇಳಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಲೀಡರ್ಶಿಪ್ ಅಂತ ಈಗ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ಲೀಡರ್ಶಿಪ್ ಇನ್ಕ್ರೀಸಸ್ ದ ವರ್ಕಿಂಗ್ ಎಫಿಷಿಯನ್ಸಿ. Leadership increases the working efficiency. When a leader leading the organization effectively, then the organization work is going efficiently. ಯಾವಾಗ ನಾಯಕ ಅಂತಕ್ಕಂಥವನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾನೋ ಆವಾಗ ದಕ್ಷತೆಯಿಂದ ಕೆಲಸಗಾರರು ಕೆಲಸ ಮಾಡ್ತಾರೆ. ಯಾವಾಗ ನಾಯಕ ಲೀಡರ್ ಅಂತಕ್ಕಂಥವನು ಸರಿಯಾಗಿ ನಿರ್ವಹಣೆಯನ್ನು ಮಾಡೋದಿಲ್ಲೋ ಆವಾಗ ಕಂಪನಿ ಏನಾಗುತ್ತೆ, ಪ್ರಾಫಿಟ್ ಕಡಿಮೆ ಆಗುತ್ತೆ, ಅಲ್ಲಿ ಕೆಲಸಗಾರರ ದಕ್ಷತೆಯೂ ಕಡಿಮೆ ಆಗುತ್ತೆ, ಜೊತೆಗೆ ಸಂಘಟನೆಯ ಬೆಳವಣಿಗೆ ಕೂಡ ಕುಂಠಿತಗೊಳ್ಳುತ್ತೆ. ಅಂದರೆ ಲೀಡರ್ಶಿಪ್ ಇನ್ಕ್ರೀಸಸ್ ದ ವರ್ಕಿಂಗ್ ಎಫಿಷಿಯನ್ಸಿ. ನಾಯಕತ್ವ ಅಂತಕ್ಕಂಥದ್ದು ಕಾರ್ಯಕ್ಷಮತೆಯ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಯಾವಾಗ ಲೀಡರ್ ಇದಾನೋ, ಒಬ್ಬ ವ್ಯಕ್ತಿ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾನೋ ಅಂದಾಗ ನಾವು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಯಾರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂದಾಗ ಅಲ್ಲಿರ್ತಕ್ಕಂಥ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ. ಸೊ ಒಂದು ಕಂಪನಿಯಲ್ಲಿ ಹಲವಾರು ಜನ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಏನಾಗಿರಬೇಕು, ನಾಯಕತ್ವ ಇರಬೇಕು. ಅಂದರೆ ನಾಯಕತ್ವದ ಮುಖ್ಯ ಉದ್ದೇಶ ಏನು, ಟು ಗೆಟ್ ಎಫಿಷಿಯಂಟ್ ವರ್ಕ್ ಬೈ ದಿ ಸಬಾರ್ಡಿನೇಟ್ಸ್. ಅಧೀನರಿಂದ ದಕ್ಷತೆಯ ಕಾರ್ಯವನ್ನು ಅಥವಾ ಕಾರ್ಯಕ್ಷಮತೆಯನ್ನು ಪಡ್ಕೊಳ್ತಕ್ಕಂಥದ್ದೇ ನಾಯಕತ್ವದ ಮುಖ್ಯ ಗುಣ ಆಗಿದೆ. ಅಂದರೆ ನಾಯಕತ್ವ ಏನು ಮಾಡುತ್ತೆ, ಇಟ್ ಇನ್ಕ್ರೀಸಸ್ ದ ವರ್ಕಿಂಗ್ ಎಫಿಷಿಯನ್ಸಿ. ಕೆಲಸಗಾರರ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಯಾವುದು ಸಹಾಯ ಮಾಡುತ್ತೆ, ನಾಯಕತ್ವ ಸಹಾಯ ಮಾಡುತ್ತೆ. ಆದ್ದರಿಂದ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಇಟ್ ಗೆಟ್ಸ್ ಇಂಪಾರ್ಟೆನ್ಸ್. ಯಾಕೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಇಟ್ ಇನ್ಕ್ರೀಸಸ್ ದ ವರ್ಕಿಂಗ್ ಎಫಿಷಿಯನ್ಸಿ ಇನ್ ಆರ್ಗನೈಸೇಷನ್. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಒನ್ ಈಸ್ ಲೀಡರ್ಶಿಪ್ ಮೇಂಟೈನ್ ಗುಡ್ ರಿಲೇಶನ್ಶಿಪ್ ಇನ್ ಆರ್ಗನೈಸೇಷನ್. ಲೀಡರ್ಶಿಪ್ ಮೇಂಟೈನ್ಸ್ ಗುಡ್ ರಿಲೇಶನ್ಶಿಪ್ ಇನ್ ಆರ್ಗನೈಸಿಂಗ್. ಸಂಘಟನೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುತ್ತೆ. ಒಬ್ಬ ಉತ್ತಮ ನಾಯಕ ಏನು ಮಾಡ್ತಾನೆ, ತಾನು ಮಾತ್ರ ಬೆಳೆಯೋದಿಲ್ಲ, ಅಧೀನರಲ್ಲೂ ಕೂಡ ನಾಯಕತ್ವದ ಗುಣಗಳನ್ನು ಬೆಳೆಸಿ ಅವ್ರಿಗೂ ಕೂಡ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾನೆ. ಸೊ ಲೀಡರ್ಶಿಪ್ ಮೇಂಟೈನ್ ಗುಡ್ ರಿಲೇಶನ್ಶಿಪ್ ಇನ್ ಆರ್ಗನೈಸಿಂಗ್. ಯಾವಾಗ ಒಳ್ಳೆಯ ಗುಣಗಳು ನಾಯಕನಲ್ಲಿ ಇರ್ತಾವೋ ಸಬಾರ್ಡಿನೇಟ್ಸ್ ಏನು ಮಾಡ್ತಾರೆ, ಕೋಆರ್ಡಿನೇಟ್ ಆಗಿ ಅಡ್ಜಸ್ಟಬಲ್ ಆಗಿ ಕೆಲಸ ಮಾಡಿಕೊಂಡು ಸಂಘಟನೆಯ ಲಾಭಕ್ಕೆ ಮತ್ತು ಅಸ್ತಿತ್ವಕ್ಕೆ ಮತ್ತು ಬೆಳವಣಿಗೆಗೆ ಕಾರಣ ಆಗ್ತಾರೆ. ಒಂದು ವೇಳೆ ಅಲ್ಲಿರ್ತಕ್ಕಂಥ ಲೀಡರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾವಾಗಲೂ ಬರೀ ಬೈತಿರ್ತಾನೆ, ಎಲ್ರಿಗೂ ಬರೀ ವಾರ್ನ್ ಮಾಡ್ತಿರ್ತಾನೆ, ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಹೊರಡೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿವಾರ್ಡ್ಸ್ಗಳನ್ನ ಕೊಡೋದಿಲ್ಲ ಅಂತ ಇದ್ದಾಗ ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಜಿಗುಪ್ಸೆ ಬರುತ್ತೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಮುಜುಗರ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರು ಒಂದು ಕಂಪನಿಯನ್ನು ಬಿಟ್ಟು ಮತ್ತೊಂದು ಕಂಪನಿಗೆ ಕೆಲಸಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಲೀಡರ್ಶಿಪ್ ಯಾವಾಗ ಕ್ವಾಲಿಟಿಯಿಂದ ಕೂಡಿರುತ್ತೋ ಗುಡ್ ರಿಲೇಶನ್ಶಿಪ್ಪನ್ನು ಬಿಲ್ಡ್ ಮಾಡುತ್ತೆ. ಯಾವಾಗ ಲೀಡರ್ಶಿಪ್ಪಲ್ಲಿ ಕ್ವಾಲಿಟಿ ಇಲ್ವೋ, ಅವ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ವೋ, ಮ್ಯಾನೇಜ್ ಮಾಡ್ತಾ ಇಲ್ವೋ, ಅವ್ರನ್ನ ಮೆಂಟಲಿ ಮತ್ತು ಮಾನಿಟರಿಲಿ ದೇ ಮ್ಯಾನೇಜ್. ಲೀಡರ್ ಅಂತಕ್ಕಂಥವನು ಹಣಕಾಸಿನ ರೂಪದಲ್ಲಿ ಆಗಿರ್ಬೋದು, ಅವ್ರನ್ನ ಮಾನಸಿಕವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ಯಾರನ್ನ, ಕೆಲಸಗಾರರನ್ನ. ಅಂದರೆ ಲೀಡರ್ಶಿಪ್ಪಿನ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಲೀಡರ್ಶಿಪ್ ಅಂದರೆ ಸಂಘಟನೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ ಲೀಡರ್ ಇಲ್ಲ ಅಂತ ಅಂದರೆ ಅಲ್ಲಿ ಕೆಲಸಗಾರರು ಏನು ಮಾಡ್ತಾರೆ, ಮಿತಿಮೀರಿ ಅಂದರೆ ತಮ್ಮ ವರ್ತನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ, ದಕ್ಷತೆಯಿಂದ ಕೆಲಸ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಯಾರು ಹೇಳೋರು ಇರೋದಿಲ್ಲ, ಅಲ್ಲಿ ಯಾರು ಕೂಡ ಅವ್ರನ್ನ ನಿಯಂತ್ರಿಸೋರು ಇರೋದಿಲ್ಲ, ಅವ್ರಿಗೆ ಯಾರು ಕೂಡ
ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿ ಇರೋದಿಲ್ಲ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ. ಅವ್ರು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಒಬ್ಬ ಉತ್ತಮ ನಾಯಕ ಇರಬೇಕು. ಆ ನಾಯಕ ಮತ್ತು ಅನುಯಾಯಿ ಸಂಬಂಧ ಏನಿದೆ ಇದು ಸಂಘಟನೆಯ ಗುರಿಯನ್ನು ತಲುಪಿಸಲಿಕ್ಕೆ ಸಹಾಯ ಮಾಡುತ್ತೆ, ಆದ್ದರಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಒನ್, ಲೀಡರ್ಶಿಪ್ ಇನ್ಕ್ರೀಸ್ ಸೂಪರ್ವಿಷನ್. ಲೀಡರ್ಶಿಪ್ ಇನ್ಕ್ರೀಸ್ ಸೂಪರ್ವಿಷನ್. ನಾಯಕತ್ವವು ಮೇಲ್ವಿಚಾರಣೆಯನ್ನು ಹೆಚ್ಚಿಸುತ್ತೆ. ನಾಯಕತ್ವದ ಮುಖ್ಯ ಉದ್ದೇಶನೇ ಮೇಲ್ವಿಚಾರಣೆ ಮಾಡೋದು. ಕೆಲಸಗಾರ ಸರಿಯಾಗಿ ಕೆಲಸ ಮಾಡ್ತಿದಾರೋ ಇಲ್ವೋ, ಮಾಡ್ತಿಲ್ಲ ಅಂದರೆ ಯಾಕೆ ಮಾಡ್ತಿಲ್ಲ, ಅವ್ರಿಗೇನು ಏನು ಬೇಕಾಗಿದೆ, ಅವ್ರಿಗೇನು ನೀಡಿದೆ, ಅವ್ರಿಗೆ ಸ್ಯಾಲ್ರಿ ಹೆಚ್ಚಿಗೆ ಮಾಡಬೇಕಾ, ಅವ್ರಿಗೆ ಪ್ರಮೋಷನ್ ಬೇಕಾ ಅಥವಾ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕಾ, ಇದನ್ನೆಲ್ಲ ವಿಚಾರಣೆ ಮಾಡ್ತಕ್ಕಂಥದ್ದು, ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಮತ್ತು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ನ ರೀಚ್ ಆಗಿದಾರೋ ಇಲ್ವೋ, ಪ್ಲಾನ್ ಪ್ರಕಾರ ಕೆಲಸ ನಡೀತಾ ಇದೆನೋ ಇಲ್ವೋ, ಈ ಎಲ್ಲ ಹಂತಗಳನ್ನ ಹೆಚ್ಚಿಸೋದು ಯಾವುದಂದ್ರೆ ಲೀಡರ್ಶಿಪ್. ಒಬ್ಬ ನಾಯಕ ಇದ್ರೆ ಮಾತ್ರ ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರು ಬೇಕವರು ಮೇಲ್ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ಬೇಕವರು ಸಂಘಟನೆಯಲ್ಲಿ ನಿಯಂತ್ರಣವನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ನಿಯಂತ್ರಣವನ್ನು ತಗೊಳ್ತಾರೋ, ಯಾರು ಕಂಪನಿಯ ಸಬಾರ್ಡಿನೇಟ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾರೋ, ಯಾರು ಪ್ರಭಾವ ಬೀರ್ತಾರೋ ಅವ್ರು ಮಾತ್ರ ನಾಯಕತ್ವವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಲೀಡರ್ಶಿಪ್ ಹ್ಯಾಂಡಲ್ಸ್ ದ ಕಾನ್ಫ್ಲಿಕ್ಟ್ಸ್ ಎಫೆಕ್ಟಿವ್ಲಿ. ನಾಯಕತ್ವವು ಸಂಘಟನೆಯ ಒಳ ಜಗಳವನ್ನು ಸಮರ್ಥವಾಗಿ ನಿಭಾಯಿಸುತ್ತದೆ. ಸಂಘಟನೆಯಲ್ಲಿರ್ತಕ್ಕಂಥ ಜಗಳ ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಯೂನಿಟ್ ಮತ್ತು ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ನಡುವೆ ಜಗಳ ಆದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಡುವೆ ಜಗಳ ಆದರೆ, ಇವುಗಳನ್ನೆಲ್ಲ ನಿಯಂತ್ರಿಸಲಿಕ್ಕೆ ಒಬ್ಬ ನಾಯಕ ಬೇಕು. ಅವನಿಲ್ಲ ಅಂತ ಹೇಳಿದರೆ ಅಲ್ಲಿ ಏನಾಗುತ್ತೆ, ಕಾನ್ಫ್ಲಿಕ್ಟ್ಗಳು ಅರೈಸ್ ಆಗ್ತವೆ. ಕಾನ್ಫ್ಲಿಕ್ಟ್ಗಳು ಅರೈಸ್ ಆದರೆ ಹೆಲ್ತಿ ಎನ್ವಿರಾನ್ಮೆಂಟ್ ಇರೋದಿಲ್ಲ. ಹೆಲ್ತಿ ಎನ್ವಿರಾನ್ಮೆಂಟ್ ಇಲ್ಲ ಅಂದರೆ ಕೆಲಸ ಸರಿಯಾಗೋದಿಲ್ಲ. ಕೆಲಸ ಡಿಲೇ ಆದರೆ ಮಾರ್ಕೆಟಲ್ಲಿ ತಮ್ಮ ಎಕ್ಸಿಸ್ಟೆನ್ಸನ್ನು ಕಳ್ಕೊಳ್ತಾರೆ. ಯಾರು ಕಳ್ಕೊಳ್ತಾರೆ? ಯಾರು ಈ ಪ್ರೊಡಕ್ಷನನ್ನು ಮಾಡ್ತಿರ್ತಾರಲ್ಲ ಅವರು ಕಳ್ಕೊಳ್ತಾರೆ. ಸೊ ಒಂದು ಸಂಘಟನೆಯಲ್ಲಿ ಆರ್ಗನೈಸೇಷನ್ ಗೋಲ್ ರೀಚ್ ಆಗಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಳಜಗಳಗಳು ಇರಬಾರ್ದು, ಗೊಂದಲಗಳಿರಬಾರ್ದು, ತಾರತಮ್ಯ ಇರಬಾರ್ದು. ಅಲ್ಲೆಲ್ಲರೂ ಕೂಡ ಸರಿಯಾಗಿ ಸ್ಮೂತಾಗಿ ವರ್ಕ್ ಮಾಡ್ಕೊಳ್ತಾ ಇರಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಆಗೋದಿಲ್ಲ. ಲೀಡರ್ಶಿಪ್ ಹ್ಯಾಂಡಲ್ಸ್ ದ ಕಾನ್ಫ್ಲಿಕ್ಟ್ಸ್ ಎಫೆಕ್ಟಿವ್ಲಿ. ಅಲ್ಲಿರ್ತಕ್ಕಂಥ ಜಗಳಗಳನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಒಬ್ಬ ನಾಯಕ ಬೇಕು. ನಾಯಕ ಇಲ್ಲ ಅಂದರೆ ಅದು ಪೂರ್ತಿ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ, ಕಂಪನಿ ಲಾಕ್ಔಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಅಲ್ಲಿ ಏನಾಗಬೇಕಂದ್ರೆ ನಾಯಕತ್ವ ಇರಬೇಕು. ಸೊ ನಾಯಕತ್ವನ ಮತ್ತೊಂದು ಪ್ರಾಮುಖ್ಯತೆ ಏನಂದರೆ ನಾಯಕತ್ವ ಒಳ ಜಗಳವನ್ನು ಸಮರ್ಥವಾಗಿ ನಿಭಾಯಿಸುತ್ತೆ. ಯಾಕೆ? ಪ್ರತಿಯೊಬ್ಬರು ನಾಯಕನ ಮಾತು ಕೇಳಬೇಕು, ಇಲ್ಲಾಂದರೆ ಆ ಕಂಪನಿಗೆ ಅವರಿಗೆ ಅವಕಾಶ ಇಲ್ಲ. ಒಬ್ಬ ನಾಯಕ ಇಲ್ಲ ಅಂತ ಹೇಳಿದರೆ ಅವ್ರು ಜಗಳ ಮಾಡ್ತಾರೆ, ಅವ್ರ ಮೇಲೆ ಯಾರು ಇಲ್ಲ ಅಂತ ಹೇಳಿದರೆ ಅವ್ರ ಜಗಳ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಅದು ನಿಲ್ಲಿಸಲಿಕ್ಕೆ ಒಬ್ಬ ಬೇಕಲ್ವಾ, ಆ ನಿಲ್ಸಕ್ಕಂಥ ವ್ಯಕ್ತಿನೇ ಲೀಡರ್ ಆಗಿರ್ತಾನೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಲೀಡರ್ಶಿಪ್ ಹೆಲ್ಪ್ಸ್ ಟು ರೀಚ್ ಆರ್ಗನೈಸೇಷನಲ್ ಗೋಲ್ಸ್. ನಾಯಕತ್ವವು ಸಂಘಟನೆಯ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ಒಂದು ಸಂಘಟನೆ ತನ್ನ ಗುರಿಗಳನ್ನು ತಲುಪಲಿಕ್ಕೆ ಸಹಾಯ ಮಾಡೋದು ಯಾವುದಂದ್ರೆ ಲೀಡರ್ಶಿಪ್. ಇಷ್ಟೊತ್ತು ಹೇಳಿದ್ನಲ್ಲ, ನಾಯಕತ್ವ ಏನು ಮಾಡುತ್ತೆ, ದಕ್ಷತೆಯನ್ನು ಹೆಚ್ಚಿಸುತ್ತೆ, ಸಂಘಟನೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುತ್ತೆ, ನಾಯಕತ್ವವು ಮೇಲ್ವಿಚಾರಣೆಯನ್ನು ಹೆಚ್ಚಿಸುತ್ತೆ, ಒಳಜಗಳವನ್ನು ನಿಭಾಯಿಸುತ್ತೆ. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಸಂಘಟನೆಯ ಗುರಿಗಳನ್ನ ತಲುಪಲಿಕ್ಕೆ ಸಹಾಯ ಆಗುತ್ತೆ. ಸಂಘಟನೆಯ ಗುರಿ ಉದ್ದೇಶಗಳನ್ನ ತಲುಪಬೇಕಂದ್ರೆ ಮೇಲಿನ ಎಲ್ಲ ಕೊರತೆಗಳನ್ನ ನೀಗಿಸಿರ್ಬೇಕಂದ್ರೆ ದಕ್ಷತೆಯಿಂದ ಕೆಲಸ ಮಾಡ್ತಿಲ್ಲ ಅಂದ್ರೆ ದಕ್ಷತೆಯಿಂದ ಕೆಲಸ ಮಾಡಿಸೋದು ಯಾರು? ಲೀಡರ್. ಸಂಘಟನೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸೋದು ಯಾರು? ಲೀಡರ್. ಮತ್ತೆ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥವ್ರು ಯಾರು? ಲೀಡರ್. ನಾಯಕತ್ವ ಏನು ಮಾಡುತ್ತೆ, ಒಳಜಗಳವನ್ನು ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಂಘಟನೆಯ ಗುರಿಯನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಂಘಟನೆಯ ಗುರಿಗಳನ್ನು ರೀಚ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಿರಬೇಕು? ಲೀಡರ್ಶಿಪ್ ಇರಬೇಕು. ಲೀಡರ್ಶಿಪ್ ಇದ್ರೆ ಮೇಲಿನ 4 ಅಂಶಗಳನ್ನ ನಿಭಾಯಿಸ್ತಾರೆ. ಆ 4 ಅಂಶಗಳನ್ನು ನಿಭಾಯಿಸಿದಾಗ ಸಂಘಟನೆಯ ಗುರಿ ಉದ್ದೇಶಗಳನ್ನ ತಲುಪಲಿಕ್ಕೆ ಅದು ಸಹಾಯ ಮಾಡುತ್ತೆ. ಲಾಸ್ಟ್ ಒನ್ ಈಸ್ ಲೀಡರ್ಶಿಪ್ ಇನ್ಕ್ರೀಸಸ್ ದ ಕ್ರಿಯೇಟಿವಿಟಿ. ನಾಯಕತ್ವವು ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ. ನಾಯಕತ್ವದ ಪ್ರಮುಖ ಲಕ್ಷಣಗಳು, ಒಬ್ಬ ಉತ್ತಮ ನಾಯಕನ ಲಕ್ಷಣ ಏನಂದ್ರೆ ಅವನು ಯಾವಾಗಲೂ ಸೃಜನಾತ್ಮಕವಾಗಿ ಯೋಚನೆಯನ್ನು ಮಾಡಬೇಕು, ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು. ಅಂದ್ರೆ ಹೊಸದಾಗಿ ಮಾರ್ಕೆಟಿಂಗಿಗೆ ಏನಾದರೂ ನ್ಯೂ ಟೆಕ್ನಿಕ್ ಬಂದಿದೆ ಅಂದರೆ ಆ ಟೆಕ್ನಿಕನ್ನು ಫಸ್ಟ್ ತನ್ನ ಕಂಪ್ನಿಯಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೋಕಿಯಾ ಕಂಪನಿ ಏನಿದೆ, ಆ ಕಂಪನಿ ಏನು ಮಾಡ್ತು ಅಂದರೆ ಆಂಡ್ರಾಯ್ಡ್ ಸಿಸ್ಟಮನ್ನು ಕ್ವಿಕ್ ಆಗಿ ಅಪ್ಲೈ ಮಾಡ್ಕೊಳ್ಳಿಲ್ಲ. ಆ ಕಾರಣದಿಂದಾಗಿ ಆ ಕಂಪನಿ ಏನಾಗಿದೆ, ಈಗ ಒಂದಾನೊಂದು ಕಾಲದಲ್ಲಿ ನಂಬರ್ 1 ಕಂಪನಿ ಇದ್ದಿದ್ದು ಈಗ ಯಾರ ಕೈಯಲ್ಲೂ ಕೂಡ ನೋಕಿಯಾ ಮೊಬೈಲ್ಗಳು ಕಾಣೋದಿಲ್ಲ, ಕಡಿಮೆ ಆಗಿದೆ. ಸೊ ಕ್ರಿಯೇಟಿವ್ ಲೀಡರ್ ಇದ್ರೆ ಅವನು ಏನು ಮಾಡ್ತಾನೆ, ಟೆಕ್ನಿಕ್, ಹೊಸ ತಂತ್ರಜ್ಞಾನ, ಹೊಸ ತಂತ್ರ ಏನಾದರೂ ಮಾರ್ಕೆಟಿಗೆ ಬಂದರೆ ಫಸ್ಟ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ. ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಅಂದರೆ ನಾಯಕತ್ವ ಅಂತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ನ ಇನ್ಕ್ರೀಸ್ ಮಾಡೋದ್ರಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ.
ಅವನೇನಾದ್ರೂ ಒಂದು ವೇಳೆ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಫೇಲ್ ಆದರೆ ಹಿ ಈಸ್ ನಾಟ್ ಎ ಲೀಡರ್, ದಟ್ ಈಸ್ ನಾಟ್ ಲೀಡರ್ಶಿಪ್. ಲೀಡರ್ಶಿಪ್ಪಿನ ಮುಖ್ಯ ಉದ್ದೇಶ ಏನು? ಒಂದು ಹಂತದಲ್ಲಿ ಅದನ್ನು ಇನ್ನೂ ಹೆಚ್ಚಿನ ಹಂತಕ್ಕೆ ಒಂದು ಕಂಪನಿಯನ್ನು ಬೆಳೆಸಬೇಕಾಗಲಿ ಅದನ್ನು ಕೆಳ ಹಂತಕ್ಕೆ ತರಬಾರ್ದು. ಕೆಳ ಹಂತಕ್ಕೆ ಹೊಂಟಿದೆ ಅಂದರೆ ಅಲ್ಲಿ ಲೀಡರ್ಶಿಪ್ನ ಕೊರತೆ ಇದೆ ಅಂತ ಅರ್ಥ. ಉತ್ತಮವಾಗಿ ನಾಯಕತ್ವ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಅರ್ಥ. ಒಂದು ಸಂಘಟನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ನಾಯಕತ್ವದ ನಿರ್ವಹಣೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಲೀಡರ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು, ಎಲ್ಲ ಗೊಂದಲಗಳನ್ನ ನಿವಾರಿಸಬೇಕು, ಹೊಸ ತಂತ್ರಜ್ಞಾನಗಳನ್ನು ಕ್ವಿಕ್ ಆಗಿ ಅಡಾಪ್ಟ್ ಮಾಡ್ಕೋಬೇಕು, ಹೊಸ ಹೊಸ ಚಿಂತನೆಗಳನ್ನ ತನ್ನ ಸಂಘಟನೆಯಲ್ಲಿ ಬಳಸ್ಕೊಂಡು ಸಂಘಟನೆಯ ಬೆಳವಣಿಗೆಯನ್ನು ಸಾಕಾರಗೊಳಿಸಬೇಕು. ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್. ನಾಯಕತ್ವದ ಪ್ರಾಮುಖ್ಯತೆ ಯಾಕೆ ಪಡ್ಕೊಂಡಿದೆ ಅಂದರೆ ಈ ಎಲ್ಲ ಅಂಶಗಳ ಕಾರಣದಿಂದಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಓಕೆ.